ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5 ಎಲ್ಲ ಯೂನಿಟ್ಗಳ ಬಗ್ಗೆ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಅಂದರೆ ಯಾವ್ಯಾವ ಯೂನಿಟ್ ಏನೇನು ಮಾತಾಡುತ್ತೆ. ಈ ಯೂನಿಟ್ನ ನೀವು ಫಸ್ಟ್ ನೋಡಿ ಸರ್, ಈಗ ಸಿಲೆಬಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಫಸ್ಟು ಒಂದು ಬೇಸಿಕ್ ಗೊತ್ತಿರಬೇಕು. ಸೊ ಯಾವ ಯೂನಿಟ್ ಏನು ಮಾತಾಡುತ್ತೆ ಅಂತ ಬೇಸಿಕ್ ಗೊತ್ತಿತ್ತು ಅಂತಂದರೆ ನೀವು ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ KSLU ಯೂನಿವರ್ಸಿಟಿಯವರು ಕೊಟ್ಟಿರುವಂತಹ ಒಂದು ಸಿಲೆಬಸ್ ಕಾಪಿ ಏನಿದೆ, ಆ ಸಿಲೆಬಸ್ ಕಾಪಿ ಏನೇನು ಹೇಳುತ್ತೆ ಅಂತ ಪ್ರತಿ ಯೂನಿಟ್ನ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಅದು ಬಿಫೋರ್ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನ್ನುವಂಥ ಒಂದು ಸಬ್ಜೆಕ್ಟ್ ಏನಿದೆ, ಇದು ಆ್ಯಕ್ಚುಯಲ್ ಆಗಿ ಬೇಸ್ ಏನು ಅಂತ ಹೇಳ್ತೇನೆ ನಾನು. ಆ್ಯಕ್ಚುಯಲ್ ಆಗಿ ಹೇಗಿದು ಬಂತು, ಬೇಸ್ ಏನು, ಏನಿದೆ ಈ ಸಬ್ಜೆಕ್ಟ್ನಲ್ಲಿ ಏನಿದೆ ಅನ್ನುವಂಥದ್ದು ಹೇಳ್ತೇನೆ ನಾನು. ಫಸ್ಟು ಕ್ರಿಮಿನಲ್ ಲಾಸ್ ಅಂತ ಇದೆ. ಆ ಕ್ರಿಮಿನಲ್ ಲಾಸ್ಗಳಲ್ಲಿ IPC ನೀವು ಓದಿದ್ರಿ, ಇಲ್ಲ BNS ಓದಿದ್ರಿ, CRPC ಓದಿದ್ರಿ, ಇಲ್ಲ BNSS ಓದಿದ್ರಿ. ಸೊ ಇದೇ ಥರ ಹಳೆ ಸಿಲೆಬಸ್ ಬಂದ್ಬಿಟ್ಟು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಇತ್ತು, ಅದೀಗ BSA ಆಗಿದೆ. BSA ಅಂದರೆ ನಾನು ಯಾವಾಗಲೂ ಕೂಡ ಶಾರ್ಟ್ ಫಾರ್ಮಲ್ಲಿ ಹೇಳ್ತಾ ಇರ್ತೇನೆ. ಇಡೀ ಸಬ್ಜೆಕ್ಟ್ ಮುಗಿಯೋ ತನಕ ಒಂದೊಂದು ಟಾಪಿಕ್ ಮೇಲೆ ನಾನು ಕ್ಲಾಸ್ ಮಾಡ್ತೇನೆ. ಸೊ BSA ಅಂದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ. ಸೊ ಇದು ಆ್ಯಕ್ಚುಯಲ್ ಆಗಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಇತ್ತು, ಅದರ ಬದಲಾವಣೆ BSA ಆಗಿದೆ ಈಗ. ಸರಿನಾ? ಸೊ ಸರ್ ಇದು ಏನಕ್ಕೆ ಬರುತ್ತೆ ಸರ್ ಸಬ್ಜೆಕ್ಟು? ಫಸ್ಟ್ ಈ ಸಬ್ಜೆಕ್ಟ್ ಏನಕ್ಕೆ ಬರುತ್ತೆ ಅಂತ ಹೇಳಿ ಆಮೇಲೆ ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನಿಮ್ಮೆಲ್ಲರ ಪ್ರಶ್ನೆ. ಆಮೇಲೆ ಇದು ಸರ್ ಕೋರ್ಟಲ್ಲಿ ಇದು ಎಲ್ಲಿ ಯೂಸ್ ಆಗುತ್ತೆ, ಕೋರ್ಟಲ್ಲಿ ಇದು ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಇದೇನು ಯೂಸ್ ಇದೆಯಾ, ನಾವು ಬೇಕಾ ನಮಗಿದು ಅಂತ ಬಂದಾಗ ನೀವು ವೆರಿ 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 ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತಾರಲ್ಲ ಆ ರೀತಿ. ನಿಮಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಗೊತ್ತಿಲ್ಲದೆ ನೀವು ಯಾವುದೇ ಕೇಸ್ನ ಕೂಡ ನಡ್ಸೋಕ್ಕಾಗೋದಿಲ್ಲ. ಅಂಥ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವೆಲ್ಲ ಹೇಳ್ತಾ ಇರ್ತಿರಲ್ಲ ಎವಿಡೆನ್ಸ್ ಇಲ್ಲದೆ ಲಾಯರ್ಸ್ಗಳೇ ಇಲ್ಲ. ಆ ಎವಿಡೆನ್ಸ್ಗಳನ್ನು ಯಾವ ರೀತಿ ಕೊಡಬೇಕು, ಎವಿಡೆನ್ಸ್ ಅಕ್ಸೆಪ್ಟ್ ಯಾವ ರೀತಿ ಮಾಡಬೇಕು, ಪ್ರೊಡ್ಯೂಸ್ ಯಾವ ರೀತಿ ಮಾಡಬೇಕು, ಎವಿಡೆನ್ಸ್ ಅಂತಂದರೆ ಏನು, ಸೊ ಯಾವ ರೀತಿ ತಪ್ಪೊಪ್ಪಿಗೆನ ಮಾಡ್ಕೊಳ್ತಾರೆ, ಕನ್ಫೆಷನ್ ಏನು, ಈ ರೀತಿಯಾಗಿ ಹೇಳುವಂಥ ವಿಷಯ. ಹೆಸರೇ ಹೇಳ್ತಾ ಇದೆ ಸಾಕ್ಷ್ಯ ಅಧಿನಿಯಮ ಅಂತ. ಸಾಕ್ಷ್ಯ ಅಂದ್ರೇನು? ಸಾಕ್ಷಿ ಅಂತ ನಾವೇನು ಕರಿತೀವಿ, ಎವಿಡೆನ್ಸ್ ಅಂತ ನಾವೇನು ಕರಿತೀವಿ, ಇದನ್ನ ಹೇಗೆ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡ್ಬೇಕನ್ನುವಂಥದ್ದು ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಬ್ಜೆಕ್ಟ್ ಹೇಳುತ್ತೆ. ತುಂಬ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಒಂದು ಕೇಸು ಕೋರ್ಟಲ್ಲಿ ನಿಲ್ಲುವಂಥದ್ದೇ ಸಾಕ್ಷಿಯ ಆಧಾರದ ಮೇಲೆ, ಒಂದು ಕೇಸು ನಿಲ್ಲುವಂಥದ್ದೇ ಎವಿಡೆನ್ಸ್ನ ಆಧಾರದ ಮೇಲೆ. ಈ ಎವಿಡೆನ್ಸ್ನ ಬಗ್ಗೆ ಏನಿದೆ ಸೆಕ್ಷನ್ಸ್ಗಳು ಅನ್ನುವಂಥದ್ದನ್ನ ಈ ಒಂದು ಸಬ್ಜೆಕ್ಟಲ್ಲಿ ಕಲಿತಾ ಹೋಗ್ತೀರಾ. ಈಗೇನು ಮಾಡೋಣ, ಪ್ರತಿಯೊಂದು ಯೂನಿಟ್ನ ಬಗ್ಗೆನೂ ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. 5 ಯೂನಿಟ್ ಇದೆ ಟೋಟಲ್ ಆಗಿ ಯೂನಿವರ್ಸಿಟಿ ಕಡೆಯಿಂದ. 5 ಯೂನಿಟ್ನ ಬಗ್ಗೆ ನಾನು ತುಂಬ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೇನೆ. ಸೊ ಏನಿದೆ ಮೀನಿಂಗ್, ಹೇಗೆ ಓದ್ತೀರಾ ಅಂತ ಎಲ್ಲದನ್ನು ಕೂಡ ಹೇಳ್ತಾ ಹೋಗ್ತೇನೆ. ಬಿಫೋರ್ ಎನಿ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಿಲೆಬಸ್ನ ತಿಳ್ಕೊಳ್ಳುವಂಥದ್ರಿಂದ ತುಂಬ ಯೂಸ್ ಆಗುತ್ತೆ. ಸೀಕ್ವೆನ್ಸ್ ಆಗಿ ನಿಮ್ಮ ತಲೆಯಲ್ಲಿ ಕೊಡ್ತಾ ಹೋಗುತ್ತೆ. ಓಕೆ, ಸೊ ಈಗ ಸಿಲೆಬಸ್ ಅಂತ ಬಂದಾಗ ಯೂನಿಟ್ 1 ಏನಿದೆ, ಆಲ್ವೇಸ್ ಇಂಟ್ರೊಡಕ್ಷನ್ ಪಾರ್ಟೇ ಇರುತ್ತೆ ಯೂನಿಟ್ 1. ಅದನ್ನೇನು ನಾನು ಫಸ್ಟ್ ಟೈಮ್ ಹೇಳ್ತಾ ಇಲ್ಲ, ಪ್ರತಿ ಟೈಮು ಕೂಡ ಹೇಳ್ತಾ ಇರ್ತೇನೆ. ಅದ್ರ ಪ್ರಕಾರ ಯೂನಿಟ್ 1 ಈ BNSS ಅಂದರೆ ಏನು ಅನ್ನೋದಕ್ಕಿಂತ ಬರೋದಕ್ಕಿಂತ BSA ಏನು ಅಂತ ಬರೋದಕ್ಕಿಂತ ಮುಂಚೆ ನಾವು ಫಸ್ಟ್ ಇಂಟ್ರೊಡಕ್ಷನಲ್ಲಿ ಈ ಸಬ್ಸ್ಟ್ಯಾಂಟಿವ್ ಲಾ ಮತ್ತು ಪ್ರೊಸೀಜರ್ ಲಾ ಅಂತಂದ್ರೆ ಏನು, ಅದರ ಡಿಫ್ರೆನ್ಸ್ನ ಕಲಿತಾ ಹೋಗ್ತೀವಿ. ಇದನ್ನು IPCಯಿಂದನೂ ಕಲಿತಾ ಇದ್ದೀರಾ. ಸಬ್ಸ್ಟ್ಯಾನ್ಸಿವ್ ಲಾ ಮತ್ತು ಪ್ರೊಸೀಜರ್ ಲಾ ಅಂದರೆ ಏನು ಅಂತ. ಸಬ್ಸ್ಟ್ಯಾನ್ಸಿವ್ ಲಾ ಅಂತಂದರೆ ಸ್ಟ್ಯಾಂಡಿಂಗ್ ಲಾಸ್ಗಳು, ನಿಂತಿರುವಂಥವು. ಪ್ರೊಸೀಜರ್ ಲಾ ಅಂದರೆ ಪ್ರೊಸೀಜರ್ಗೆ ಸಂಬಂಧಪಟ್ಟಿರುವಂಥವು. ಈಗ CRPC ಅಥವಾ BNSS ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ ಪ್ರೊಸೀಜರ್ ಲಾ. IPC ಅಥವಾ BNS ಇದು ಬಂದ್ಬಿಟ್ಟು ಸಬ್ಸ್ಟ್ಯಾನ್ಷಿಯಲ್ ಲಾ, ಅಂದರೆ ಇದು ಜಡ್ಮೆಂಟ್ ಬೇಸ್ಡ್ ಆಗಿದೆ. ಇದು ಹೇಗೆ ಪ್ರೊಸೀಜರ್ನ ನಡೆಸಬೇಕು ಅನ್ನುವಂಥದ್ದು ಬೇಸ್ ಆಗಿದೆ. ಸೊ ಅದನ್ನು ಪ್ರೊಸೀಜರ್ ಲಾ ಅಂತ ಕರಿತೀವಿ. ಸೊ ಏನೇನು ಎವಿಡೆನ್ಸ್ಗಳನ್ನು ಕೊಡ್ಬೋದು ಆ್ಯಸ್ ಎ ಕಸ್ಟಮರಿ ಲಾ ಸಿಸ್ಟಮ್ಸ್ಗಳಲ್ಲಿ ಅನ್ನುವಂಥದ್ದನ್ನ ಕಲಿತಾ ಹೋಗ್ತೀರಾ. ಮತ್ತು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ನಲ್ಲಿ ಎವಿಡೆನ್ಸ್ಗಳನ್ನು ಕೊಡಬೇಕಾದ್ರೆ ಯಾವ ಯಾವ ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡಬೇಕು, ಯಾವ ಯಾವ ತತ್ವಗಳ ಆಧಾರದ ಮೇಲೆ ಸಾಕ್ಷಿಗಳನ್ನು ಕೊಡಬೇಕಾಗುತ್ತೆ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸಸ್ಗಳಲ್ಲಿ ಅನ್ನುವಂಥದ್ದನ್ನು ಈ ಯೂನಿಟಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಆಮೇಲೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಯಲ್ ಆಗಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಆ್ಯಕ್ಟು, ಭಾರತೀಯ ಸುರಕ್ಷಾ ಸಂಹಿತೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನ್ನುವಂಥದ್ದು. ಕನ್ಫ್ಯೂಷನ್ ಆಗುತ್ತೆ, BNS BSS BNA ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನ್ನುವಂಥದ್ದು ಆ್ಯಕ್ಚುಲ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಲ್ವೇಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂದಮೇಲೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನಿದೆ ಅದರ ಒಂದು ಪ್ರಮುಖ ಲಕ್ಷಣಗಳೇನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಸೊ ಆ ಭಾರತೀಯ ಸುರಕ್ಷಾ ಅಧಿನಿಯಮ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ,
ಸೊ ನಾವು ಭಾರತೀಯ ಸುರಕ್ಷಾ ಅಧಿನಿಯಮನ ಎಲ್ಲೆಲ್ಲಿ ಅನ್ವಯಿಸಬಹುದು ಅಂತ ಓದ್ತಾ ಹೋಗ್ತೀರಾ. ಆಮೇಲೆ ಸೆಂಟರ್ ಕಾನ್ಸೆಪ್ಷನ್ಸ್ಗಳು ಏನು ಹೇಳ್ತಾ ಇದೆ ಎವಿಡೆನ್ಸ್ ಫ್ಯಾಕ್ಟ್ಸ್ಗಳಿಗೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀರಾ. ಎವಿಡೆನ್ಸ್ ಫ್ಯಾಕ್ಟ್ ಸಂಗತಿಗಳಲ್ಲಿ ಅದನ್ನ ಹೇಗೆ ನೋಡ್ತೀರಾ ಅಂತ, ಅಂದರೆ ಇಶ್ಯೂಸ್ಗಳು ಹೇಗಿದೆ, ಫ್ಯಾಕ್ಟಿನ್ ಇಶ್ಯೂಸ್ ಏನು ಹೇಳ್ತಾ ಇದೆ, ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಫ್ಯಾಕ್ಟ್ಸ್ಗಳು, ಸಂಬಂಧಪಟ್ಟಂತಹ ಫ್ಯಾಕ್ಟ್ಸ್ಗಳು ಯಾವ ರೀತಿ ಹೇಳ್ತಾ ಇದೆ, ಇವೆಲ್ಲ ನೋಡಕ್ ತುಂಬಾ ಸಿಂಪಲ್ ಕಾಣ್ತಾ ಇದೆ, ತುಂಬಾ ಇಂಪಾರ್ಟೆಂಟ್ ಒಂದು ಕೇಸ್ ನಡೀತಾ ಇರಬೇಕಾದ್ರೆ. ಓಕೆ, ಆಮೇಲೆ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಅಂತಂದ್ರೆ ಏನು, ಅದನ್ನ ಪ್ರೂವ್ ಮಾಡೋದು ಹೇಗೆ, ಡಿಸ್ಪ್ರೂವ್ ಮಾಡೋದು ಹೇಗೆ, ಅಥವಾ ಪ್ರೂವ್ ಮಾಡಿಲ್ಲ ಅಂತಂದ್ರೆ ಅದನ್ನ ಹೇಗೆ ನಾವು ಪ್ರೂವ್ ಮಾಡ್ಬೋದು. ಮತ್ತೆ ಆಮೇಲೆ ಪ್ರಿಸಂಪ್ಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ, ಊಹೆ ಅಂತ ನಾವು ಕರಿತೀವಲ್ವಾ. ಸೊ ಯಾವುದನ್ನ ನಾವು ಪ್ರಿಸ್ಯೂಮ್ ಮಾಡ್ಕೊಳ್ಬಹುದು, ಯಾವುದನ್ನ ಪ್ರಿಸ್ಯೂಮ್ ಮಾಡ್ಕೊಳ್ಳೇಬೇಕು, ಯಾವುದನ್ನ ನಾವು ಕನ್ಕ್ಲೂಸಿವ್ ಪ್ರೂಫ್ ಆಗಿ ಕೊಡಬಹುದು, ಕನೆಕ್ಟೆಡ್ ಫ್ಯಾಕ್ಟ್ಸ್ಗಳಲ್ಲಿ, ಕನೆಕ್ಟೆಡ್ ವಿಷಯಗಳಲ್ಲಿ ನಾವು ಯಾವುದನ್ನ ಒಂದು ಸಂಕ್ಷಿಪ್ತವಾದಂಥ ಫ್ಯಾಕ್ಟ್ಸ್ಗಳಾಗಿ ಕೊಡಬಹುದು ಅನ್ನುವಂಥದ್ದು ನೋಡ್ತೀರಾ. ಬೇಸಿಕಲಿ ಈ ಯೂನಿಟಲ್ಲಿ ಸೆಕ್ಷನ್ 4 ಸೆಕ್ಷನ್ 14 ತನಕ ಕಲಿತಾ ಹೋಗ್ತೀರಾ. ಈ ಎಲ್ಲ ವಿಷಯಗಳು, ಫ್ಯಾಕ್ಟ್ಸ್, ಎವಿಡೆನ್ಸ್, ಫ್ಯಾಕ್ಟ್ಸ್ ಇನ್ ಇಶ್ಯೂಸ್, ಇದನ್ನೆಲ್ಲದನ್ನು ಕೂಡ ಇದರಲ್ಲಿ ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸೆಕ್ಷನ್ 15 ಸೆಕ್ಷನ್ 21 ತನಕ ಮತ್ತು ಸೆಕ್ಷನ್ 25. ಅಡ್ಮಿಷನ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಡ್ಮಿಷನ್ ಅನ್ನುವಂಥ ಸಪ್ರೇಟ್ ಕಾನ್ಸೆಪ್ಟ್ ಆಗುತ್ತೆ. ಅಡ್ಮಿಷನ್ ಅಂದರೆ ಏನು ಅಂದರೆ ತುಂಬ ಸಿಂಪಲ್ ಆಗಿ, ಯಾವ ಒಂದು ಎವಿಡೆನ್ಸನ್ನ ನಾವು ಅಡ್ಮಿಟ್ ಮಾಡ್ಕೊಳ್ಬಹುದು, ಯಾವ ಒಂದು ಎವಿಡೆನ್ಸನ್ನ ನಾವು ಅಡ್ಮಿಟ್ ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥ ವಿಷಯನ ಇಲ್ಲಿ ನೋಡ್ತಾ ಹೋಗ್ತೀರಾ. ಅದನ್ನು ನಾವು ಅಡ್ಮಿಷನ್ಸ್ಗಳಂತ ಕರಿತಾ ಹೋಗ್ತೀವಿ. ಅಡ್ಮಿಷನ್ಸಲ್ಲಿ ಯಾವುದು ಸಂಬಂಧಪಟ್ಟಿದ್ದು, ಯಾವುದು ಸಂಬಂಧಪಟ್ಟಿದ್ದಲ್ಲ, ರಿಲೆವೆನ್ಸ್ ಯಾವುದಿದೆ, ರಿಲೆವೆನ್ಸ್ ಯಾವುದಿಲ್ಲ ಅಂತ ನೋಡ್ತಾ ಹೋಗ್ತೀರಾ. ಆಮೇಲೆ ಪ್ರಿವಿಲೇಜ್ಡ್ ಅಡ್ಮಿಷನ್ಸ್ ಅಂತ ಇದೆ, ಸವಲತ್ತುಗಳಿರುವಂಥ ಅಡ್ಮಿಷನ್ಸ್ಗಳು ಯಾವುದು, ಎವಿಡೆಂಟ್ರಿ ವ್ಯಾಲ್ಯೂ ಇರುವಂಥ ಅಡ್ಮಿಷನ್ಸ್ಗಳು ಯಾವುದು ಅನ್ನುವಂಥದ್ದನ್ನ ಸೆಕ್ಷನ್ 15 to 21 ಕಲಿತಾ ಹೋಗ್ತೀರಾ. ಅರೌಂಡ್ 25 ಸೆಕ್ಷನ್ನು ಕೂಡ ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸ್ವಲ್ಪ ಸಬ್ಜೆಕ್ಟ್ ಕಾಂಪ್ಲಿಕೇಟೆಡ್ ಇದೆ, ನೀವು ಅಂದ್ಕೊಂಡ ಹಾಗೆ ಬೇರೆ ಸಬ್ಜೆಕ್ಟ್ಸ್ಗಳ ಥರ ಇಲ್ಲ. ಸಬ್ಜೆಕ್ಟ್ ಸ್ವಲ್ಪ ಯಾವ ರೀತಿ ಇದೆ ಅಂತಂದರೆ, ಒಳ ಅರ್ಥನ ನೀವು ಅರ್ಥ ಮಾಡ್ಕೋಬೇಕು, ಅಂದರೆ ಇಂಟರ್ನಲ್ ಮೀನಿಂಗನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಸಬ್ಜೆಕ್ಟನ್ನು ಫ್ರೇಮ್ ಮಾಡಿದ್ದಾರೆ. ಓಕೆ, ಸೊ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದರ ಒಳಗಡೆ ಅರ್ಥನ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಇದಿಷ್ಟು ಯೂನಿಟ್ 1ನ ಬಗ್ಗೆ. ಸೊ ಯೂನಿಟ್ 1ಅಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಒಂದಿಷ್ಟು ಇಂಟ್ರೊಡಕ್ಷನ್, ಸಬ್ಸ್ಟಾನ್ಷಿಯಲ್ ಲಾ ಮತ್ತು ಪ್ರೊಸೀಜರ್ ಲಾ ಅಂತಂದ್ರೆ ಏನು, ಸಿವಿಲ್ ಮತ್ತು ಕ್ರಿಮಿನಲ್ ಲಾದಲ್ಲಿ ಯಾವ ರೀತಿ ಪ್ರೊಸೀಜರ್ಸ್ಗಳು ಫಾಲೋ ಆಗುತ್ತೆ, ಅದರ ಪ್ರಿನ್ಸಿಪಲ್ಸ್ಗಳೇನು, ಭಾರತೀಯ ಸಾಕ್ಷ್ಯ ಅಧಿನಿಯಮದ ಸೈಲೆಂಟ್ ಫೀಚರ್ಸ್ ಏನು, ಎಲ್ಲಿ ಅಪ್ಲೈ ಮಾಡ್ತೀವಿ, ಆಮೇಲೆ ಫ್ಯಾಕ್ಟ್ಸ್ಗಳನ್ನು ಹೇಗೆ ನಾವು ಅಬ್ಸರ್ವ್ ಮಾಡ್ತೀವಿ, ಅದು ಹೇಗೆ ಪ್ರೂವ್ ಮಾಡೋದು, ಪ್ರೆಸ್ಯೂಮ್ ಮಾಡೋದು ಹೇಗೆ, ಪ್ರೆಸಂಪ್ಷನ್ ಏನು ಯಾವ ರೀತಿ ಇರುತ್ತೆ, ರಿಲೆವೆನ್ಸಿ ಆಫ್ ದ ಫ್ಯಾಕ್ಟ್ ಅಂತ ಇಂಪಾರ್ಟೆಂಟು. ಸೆಕ್ಷನ್ 4 14 ತನಕ ಓದ್ತೀರಾ. ಸೆಕ್ಷನ್ 15 to 21 ಅಡ್ಮಿಷನ್ಸ್ ಬಗ್ಗೆ ಓದ್ತೀರಾ. ಇದು ಯೂನಿಟ್ 1. ತುಂಬ ಹೆವಿ ಸಿಲೆಬಸ್ ಇರುವಂಥ ಸಬ್ಜೆಕ್ಟ್ ಇದು, ತುಂಬ ಕಾಂಪ್ಲಿಕೇಶನ್ಸ್ಗಳಿರುವಂಥ ಸಬ್ಜೆಕ್ಟ್ ಇದು. ಇದರಲ್ಲೇ ಮತ್ತೆ ನಾನು ಮೋಸ್ಟ್ ಇಂಪಾರ್ಟೆಂಟಾಗಿ ಎಕ್ಸಾಮಲ್ಲಿ ಬರುವಂಥದ್ದನ್ನು ಟಾರ್ಗೆಟ್ ಮಾಡಿ ಇಡೀ ಸಬ್ಜೆಕ್ಟನ್ನು ಅರ್ಥ ಮಾಡಿಸ್ತಾ ಫಿನಿಶ್ ಮಾಡಿದ್ದೀನಿ. ಸೊ ಈಗ ಇದು ಯೂನಿಟ್ 1ನ ಬಗ್ಗೆ. ಓಕೆ, ಈಗ ಯೂನಿಟ್ 2 ಅಂತ ಬಂದಾಗ, ಯೂನಿಟ್ 2ದಲ್ಲಿ ನಾವೇನು ನೋಡ್ತೀವಿ ಅಂದಾಗ, ಯೂನಿಟ್ 2ದಲ್ಲಿ ಮೀನಿಂಗ್ನ ಬರ್ತಾ ಇದೆ. ಯಾವುದ್ರದ್ದು ಮೀನಿಂಗ್ ಬರ್ತಾ ಇದೆ, ಕನ್ಫೆಷನ್ನ ಮೀನಿಂಗ್ ಬರ್ತಾ ಇದೆ. ಕನ್ಫೆಷನ್ ಅಂದರೆ ಏನು ಗೊತ್ತಾ, ತಪ್ಪೊಪ್ಪಿಗೆ. ಈಗ ಯಾರೋ ಒಬ್ಬ ಅಪರಾಧಿ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಾ ಇದ್ದಾನೆ ಅಂತಂದರೆ, ಅದನ್ನು ನಾವು ತಪ್ಪೊಪ್ಪಿಗೆ ಅಂತ ಕರಿತೀವಿ. ಆ ತಪ್ಪೊಪ್ಪಿಗೆಯ ಅರ್ಥ ಏನು, ಅದು ಯಾವ ಫಾರ್ಮಲ್ಲಿರುತ್ತೆ, ಅದರ ರಿಲೆವೆನ್ಸಿ ಏನು, ಪ್ರಸ್ತುತತೆ ಏನಿರುತ್ತೆ, ಹತ್ತಿರದಲ್ಲಿರುವಂಥ ಫ್ಯಾಕ್ಟ್ಸ್ಗಳೇನಿರುತ್ತೆ, ಅದನ್ನು ಯಾವಾಗ ಅಡ್ಮಿಟ್ ಮಾಡ್ಕೊಳ್ತೀವಿ ಅಂತ. ಆ ಕನ್ಫೆಷನ್ ಏನಿದೆ ಅದು ಎವಿಡೆನ್ಸ್ ವ್ಯಾಲ್ಯೂದಲ್ಲಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಹೊಂದಿದೆ ಅಂತ. ಸೊ ಅದೇ ಕನ್ಫೆಷನಲ್ಲಿ ಅವನ ಜೊತೆ ಯಾರಾದರೂ ತಪ್ಪು ಮಾಡಿರ್ತಾನಲ್ಲ, ಸಹ ಆರೋಪಿ, ಅವನ ತಪ್ಪೊಪ್ಪಿಗೆ ಏನು ಅನ್ನುವಂಥದ್ದನ್ನ ಸೆಕ್ಷನ್ 22 ಸೆಕ್ಷನ್ 24 ತನಕ ಕಲಿತಾ ಹೋಗ್ತೀವಿ. ಸೊ ಇದಿಷ್ಟು ಒಂದು ಪೋರ್ಷನ್. ಇದಿಷ್ಟು ಒಂದು ಪೋರ್ಷನ್ ಏನಿದೆ, ಇದೆಲ್ಲ ಬಂದ್ಬಿಟ್ಟು ಕನ್ಫೆಷನ್ನ ಬಗ್ಗೆ ಇರುವಂಥ ಪೋರ್ಷನ್. ಇದಿಲ್ಲಿಂದ ಸೆಕ್ಷನ್ 22, 22, 24 ತನಕ ಇದೆಲ್ಲ ತಪ್ಪೊಪ್ಪಿಗೆ ಮೇಲಿರುವಂಥ ಪೋರ್ಷನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದಿದೆ ಡೈಯಿಂಗ್ ಡಿಕ್ಲರೇಷನ್ ಅಂತ. ಡೈಯಿಂಗ್ ಡಿಕ್ಲರೇಷನ್ ಅಂದರೆ ಹೆಸರೇ ಹೇಳ್ತಾ ಇರೋ ಹಾಗೆ, ಸಾಯುವಂಥ ಸಂದರ್ಭದಲ್ಲಿ ಕೊಡುವಂಥ ಒಂದು ಇದು ಮಾತು, ಡಿಕ್ಲೇರ್ ಮಾಡ್ತಾ ಇದ್ದಾರೆ ಸಾಯುವಂಥ ಸಂದರ್ಭದಲ್ಲಿ. ಸೊ ಅದಕ್ಕೆ ಎಷ್ಟರ ಮಟ್ಟಿಗೆ ನಾವು ಆ್ಯಸ್ ಎವಿಡೆನ್ಸ್ ಆಗಿ ತೆಗೆದುಕೊಳ್ಬಹುದು, ಜುಡಿಷಿಯಲ್ ಸ್ಟ್ಯಾಂಡರ್ಡ್ಸ್ಗಳು ಅದನ್ನು ಅಪ್ರೋಪ್ರಿಯೇಟ್ ಮಾಡಲಿಕ್ಕೆ, ಅಸೈನ್ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಅದನ್ನು ಕನ್ಸಿಡರ್ ಮಾಡಿದ್ದಾವೆ ಅಂತ. ಇದು ಬಂದು ಸೆಕ್ಷನ್ 26 ಕ್ಲಾಸ್ ಎದಲ್ಲಿ ಇದು ಮಾತಾಡುತ್ತೆ. ಇದನ್ನು ಕೂಡ ನೋಡ್ತಾ ಹೋಗ್ತೀರಾ. ಇದು ಇಂಗ್ಲೀಷ್ ಲಾಗೆ ಎಷ್ಟರ ಮಟ್ಟಿಗೆ ಸಂಬಂಧಪಟ್ಟಿದೆ ಡೈಯಿಂಗ್ ಡಿಕ್ಲರೇಷನ್ ಅನ್ನುವಂಥದ್ದನ್ನು ಕೂಡ
ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ಇಂಗ್ಲಿಷ್ ಲಾದಲ್ಲಿ ಇದನ್ನ ಎಷ್ಟು ಮಟ್ಟಿಗೆ ಇದನ್ನ ಒಪ್ಕೊಂಡಿದ್ದಾರೆ, ಇಂಗ್ಲಿಷ್ ಕಾನೂನಲ್ಲಿ, ಇಂಡಿಯನ್ ಕಾನೂನಲ್ಲಿ ಡಿಫ್ರೆನ್ಸ್ ಅನ್ನು ಕೂಡ ನೋಡ್ತಾ ಹೋಗ್ತೀರಾ. ಬೇರೆ ಏನಾದರೂ ಸ್ಟೇಟ್ಮೆಂಟ್ಗಳಂತ ಬಂದಾಗ ಆಸ್ ಎ ವಿಟ್ನೆಸ್ ಆಗಿ ತೆಗೆದುಕೊಳ್ಬಹುದಾ ಅಥವಾ ಇಲ್ಲ ಆಸ್ ಎ ವಿಟ್ನೆಸ್ ಆಗಿ ಸೆಕ್ಷನ್ 26 ಕ್ಲಾಸ್ ಬಿ ಟು 1 ತನಕ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಯಾವ ಒಂದು ಸ್ಪೆಷಲ್ ಸರ್ಕಮ್ಟೆನ್ಸಸ್ಗಳಲ್ಲಿ ನಾವು ಸ್ಟೇಟ್ಮೆಂಟ್ಸ್ಗಳನ್ನು ರೆಕಾರ್ಡ್ ಮಾಡಬಹುದು, ಸ್ಟೇಟ್ಮೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಬಹುದು ಅಂತ ಒಬ್ಬ ವ್ಯಕ್ತಿ ಯಾರಾದರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತಂದರೆ ಯಾವ ಯಾವ ಸಂದರ್ಭದಲ್ಲಿ ಅದನ್ನು ಅಬ್ಸರ್ವ್ ಮಾಡ್ಬೋದು ಅಂತ ನೋಡ್ತೀರಾ. ಸೊ ಅದು ಬಂದ್ಬಿಟ್ಟು ಸೆಕ್ಷನ್ 28 ಇಂದ ಸೆಕ್ಷನ್ 33 ತನಕ ನೋಡ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಲೆವೆನ್ಸಿ ಆಫ್ ಜಡ್ಮೆಂಟ್ ಅಂತ ಇದೆ. ಸೊ ಆ ರಿಲೆವೆನ್ಸಿ ಆಫ್ ಜಡ್ಮೆಂಟ್ ಕೊಡುವಂಥ ತೀರ್ಪಿನಲ್ಲಿ ರಿಲೆವೆನ್ಸಿ ಏನಿರುತ್ತೆ ಅಂತ ನೋಡ್ತೀರಾ. ಅದು ಸೆಕ್ಷನ್ 34 ಟು 38 ತನಕ ನೋಡ್ತಾ ಹೋಗ್ತೀರಾ. ಸೊ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಒಂದೊಂದೇ ಟಾಪಿಕ್ ಬಿಡ್ಸ್ ನೋಡಿದಾಗಲೇ ನಿಮಗೆ ಅರ್ಥ ಆಗೋದು. ಜಸ್ಟ್ ಈಗ ಸಿಲೆಬಸ್ನ ಮೇಲೆ ನೋಡ್ತಲೇ ಹೇಳ್ತಾ ಹೋಗ್ತಾ ಇದ್ದೀನಿ. ಎಕ್ಸ್ಪರ್ಟ್ ಟೆಸ್ಟಿಮೋನಿ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ ಪ್ರಿನ್ಸಿಪಲ್ಸ್ಗಳು ಏನಿದೆ ಅಂತ ಹೇಳಿ 39 ಟು 45. ಎಕ್ಸ್ಪರ್ಟ್ ಟೆಸ್ಟಿಮನಿ ಮೀನ್ಸ್ ಎವಿಡೆನ್ಸಿಗೋಸ್ಕರ ಎಕ್ಸ್ಪರ್ಟ್ಸ್ಗಳನ್ನು ಹೇಳ್ತಾರೆ. ಈಗ ಕೋರ್ಟ್ ನಡೀತಾ ಇರಬೇಕಾದ್ರೆ ಒಂದಿಷ್ಟು ಎಕ್ಸ್ಪರ್ಟ್ಸ್ಗಳಿಗೆ ಹೇಳಿ ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಎವಿಡೆನ್ಸ್ನ ಅಥೆಂಟಿಫಿಕೇಶನ್ ಚೆಕ್ ಮಾಡೋಣ ಅಂತ ಹೇಳ್ತಾರೆ. ಸೊ ಆ ರೀತಿಯಾದಂಥ ಎಕ್ಸ್ಪರ್ಟ್ ಟೆಸ್ಟಿಮನಿಗಳನ್ನು ಇದರಲ್ಲಿ ನೀವು ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದರೆ ಜನರಲ್ ಪ್ರಿನ್ಸಿಪಲ್ಸ್ಗಳು, ಅದ್ರದ್ದೇ ಜನರಲ್ ಪ್ರಿನ್ಸಿಪಲ್ಸ್ ನೋಡ್ತೀರಾ. ಎಕ್ಸ್ಪರ್ಟ್ ಅಂದರೆ ಯಾರು, ಟೈಪ್ಸ್ ಆಫ್ ಎಕ್ಸ್ಪರ್ಟ್ಗಳು ಯಾರ್ಯಾರು, ಅದನ್ನು ಎವಿಡೆನ್ಸಿಗೆ ನಾವು ತಗೊಳ್ಬಹುದಾ, ಎಲೆಕ್ಟ್ರಾನಿಕ್ ಎವಿಡೆನ್ಸ್ನಲ್ಲಿ ಎಕ್ಸಾಮಿನರ್ ಅಂತ ಯಾರಿರ್ತಾನೆ, ಸೊ ಅವನ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದನ್ನ ಯೂನಿಟ್ 2ದಲ್ಲಿ ಕಲಿತಾ ಹೋಗ್ತೀರಾ. ಸೊ ಬೇಸಿಕಲಿ ಹೇಳಬೇಕಂದ್ರೆ ಯೂನಿಟ್ 2ದಲ್ಲಿ ಮೋರೆವರ್ ಒಂದು ಕನ್ಫೆಷನ್ ಬಗ್ಗೆ ಕಲಿತೀರಾ, ಎರಡನೇದು ಡೈಯಿಂಗ್ ಡಿಕ್ಲರೇಷನ್ ಬಗ್ಗೆ ಕಲಿತಾ ಹೋಗ್ತೀರಾ, ಮೂರನೇದು ಆ ವಿಟ್ನೆಸಸ್ಗಳ ಬಗ್ಗೆ ಕಲಿತೀರಾ, ನಾಲ್ಕನೇದು ಏನೇನು ಸರ್ಕಮ್ಟೆನ್ಸಸ್ಗಳಿದೆ ಅಂತ ಕಲಿತೀರಾ, ಐದನೇದು ಜಡ್ಮೆಂಟ್ಸ್ಗಳೇನಿದೆ ಅನ್ನುವಂಥದ್ದನ್ನು ಕಲಿತೀರಾ, ಅಂದರೆ ರಿಲೆವೆನ್ಸ್ ಆಫ್ ಜಡ್ಮೆಂಟ್ಸ್ ಕಲಿತೀರಾ, ಆರನೇದು ಎಕ್ಸ್ಪರ್ಟ್ಸ್ಗಳ ಬಗ್ಗೆ ಕಲಿತೀರಾ. ಈ ರೀತಿ ಇನ್ನೂ ತುಂಬ ಡೀಪ್ ಆಗೋದಾಗ ಇನ್ನು ಸುಮಾರು ಪಾಯಿಂಟ್ಸ್ಗಳು ಕಲಿತಾ ಹೋಗ್ತೀರಾ. ನಾನು ಇನ್ನು ಫರ್ದರ್ ಕ್ಲಾಸಸ್ಗಳನ್ನೆಲ್ಲ ಕಂಪ್ಲೀಟಾಗಿ ಹೇಳಿದ್ದೇನೆ. ಇದು ಯೂನಿಟ್ ನಂಬರ್ 2. ಸರಿ ಸರ್, ಈಗ ಯೂನಿಟ್ ನಂಬರ್ 3ಗೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ ಬಂದಾಗ ಯೂನಿಟ್ ನಂಬರ್ 3ದಲ್ಲಿ ಕ್ಯಾರೆಕ್ಟರ್ ಎವಿಡೆನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಕಲಿತೀರಾ. ಸೊ ಕ್ಯಾರೆಕ್ಟರ್ ಎವಿಡೆನ್ಸ್ ಅಂತಂದರೆ ಸೊ ಆ್ಯಸ್ ಎ ಎವಿಡೆನ್ಸಾಗಿ ಕನ್ಸಿಡರ್ ಮಾಡ್ತಾರೆ ಅವನ ಒಂದು ಭಾವ ಗುಣ ಕ್ಯಾರೆಕ್ಟರ್ ಆಧಾರದ ಮೇಲೆ. ಸೊ ಅದನ್ನು ಕ್ಯಾರೆಕ್ಟರ್ ಎವಿಡೆನ್ಸ್ ಅಂತ ಕರಿತೀವಿ. ಸೊ ಅದನ್ನು ನೋಡ್ತಾ ಹೋಗ್ತೀರಾ. ಆಮೇಲೆ ಸೆಕ್ಷನ್ 51 ಟು 53ದಲ್ಲಿ ಅದೇ ಕ್ಯಾರೆಕ್ಟರ್ ಎವಿಡೆನ್ಸಲ್ಲಿ ಇದು ಸಿವಿಲ್ ಕೇಸಸ್ಗಳಿಗೆ, ಕ್ರಿಮಿನಲ್ ಕೇಸಸ್ಗಳಿಗೆ ಹೇಗೆ ಸಂಬಂಧಪಟ್ಟಿರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀರಾ. ಅದೇ ಒಂದು ಸೆಕ್ಷನ್ 51 ಟು 53ದಲ್ಲಿ ಯಾವ ಫ್ಯಾಕ್ಟ್ಗಳನ್ನು ನಾವು ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಜುಡಿಷಿಯಲ್ ನೋಟಿಸ್ಗಳು ಯಾವುದ್ಯಾವುದಕ್ಕೆ ಎಕ್ಸ್ಟ್ರಾ ಟೆರಿಟೋರಿ ಆಪರೇಷನಿಗೆ ಬೇಕಾಗುತ್ತೆ ಅನ್ನುವಂಥದ್ದನ್ನು ಸೆಕ್ಷನ್ 51 ಟು 53ದಲ್ಲಿ ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಓರಲ್ ಎವಿಡೆನ್ಸ್ ಬಗ್ಗೆ ನೋಡ್ತೀರಾ, ಸೆಕ್ಷನ್ 54 ಆ್ಯಂಡ್ ಸೆಕ್ಷನ್ 55. ಇದು ಓರಲ್ ಎವಿಡೆನ್ಸ್ ಅಂತಂದರೆ ಮಾತಿನ ಮೂಲಕ ಕೊಟ್ಟಂತಹ ಒಂದು ಎವಿಡೆನ್ಸ್ ಏನಿರುತ್ತೆ, ಮೌಖಿಕ ಸಾಕ್ಷ್ಯ ಏನಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ್ಯಾವ ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡ್ತೀವಿ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತ ಇದೆ. ಸೊ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂದರೆ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಯಾವ ರೀತಿ ಎವಿಡೆನ್ಸಾಗಿ ಪ್ರೊಡ್ಯೂಸ್ ಮಾಡ್ತೀರಾ ಅನ್ನುವಂಥದ್ದು ನೋಡ್ತಾ ಹೋಗ್ತೀರಾ. ಸೊ ಅದಾದಮೇಲೆ ಆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗೆ ಜನರಲ್ ಪ್ರಿನ್ಸಿಪಲ್ಸ್ ಏನು, ಆ ಜನರಲ್ ಪ್ರಿನ್ಸಿಪಲ್ಸ್ಗಳಲ್ಲಿ ಮತ್ತು ಪ್ರೈಮರಿ ಪ್ರಿನ್ಸಿಪಲ್ ಏನು, ಸೆಕೆಂಡ್ರಿ ಎವಿಡೆನ್ಸ್ಗಳೇನು, ಸೊ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎವಿಡೆನ್ಸ್ಗಳ ಸ್ಕೋಪ್ ಏನು, ನಾವು ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಬೋದಾ, ಡಿಜಿಟಲ್ ರೆಕಾರ್ಡ್ಸ್ಗಳನ್ನು ಆ್ಯಸ್ ಎ ಪ್ರೈಮರಿ ಎವಿಡೆನ್ಸ್ ಆಗಿ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು ನೋಡ್ತೀರಾ. ಇಫ್ ಇನ್ ಕೇಸ್ ಏನಾದರೂ ಅದನ್ನು ಸೆಕೆಂಡರಿ ಎವಿಡೆನ್ಸ್ ಆಗಿ ನಾವು ತೊಗೊಳ್ಬೇಕಾದ್ರೆ ಏನೇನು ಫಾಲೋ ಮಾಡಬೇಕು ಅಂತ ಕಂಪ್ಲೀಟಾಗಿ ಸೆಕ್ಷನ್ 56ಇಂದ ಸೆಕ್ಷನ್ 60 ತನಕ ನೋಡ್ತಾ ಹೋಗ್ತೀರಾ. ಇಲ್ಲೇನು ನಾನು ಮಾರ್ಕ್ ಮಾಡಿದ್ದೀನಿ ಇದಿಷ್ಟು ಪೋರ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ 61ಇಂದ 63ಯಲ್ಲಿ ಫ್ರೇಮ್ವರ್ಕ್ ಅಡ್ಮಿಸಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ಡಿಜಿಟಲ್ ರೆಕಾರ್ಡ್ಸ್ ಅನ್ನುವಂಥದ್ದನ್ನು ನೋಡ್ತೀರಾ. ಯಾವ ರೀತಿ ಎಲೆಕ್ಟ್ರಾನಿಕ್ ಡಿಜಿಟಲ್ ರೆಕಾರ್ಡ್ಸ್ಗಳನ್ನು ನಾವು ಫ್ರೇಮ್ ಮಾಡಬಹುದು, ಏನು ತೋರಿಸ್ಬೋದು ಅನ್ನುವಂಥದ್ದನ್ನು ಸೆಕ್ಷನ್ 61ಇಂದ 63 ತನಕ ನೋಡ್ತಾ ಹೋಗ್ತೀರಾ. ಸೊ ಅದರ್ ರೂಲ್ಸ್, ಬೇರೆ ರೂಲ್ಸ್ಗಳು ಅಂತ ಬಂದಾಗ ರಿಗಾರ್ಡಿಂಗ್ ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ನಲ್ಲಿ ಈ ಡಾಕ್ಯುಮೆಂಟ್ಸ್ಗಳೇನಿದೆ ಅದರ ಪ್ರೂಫ್ಸ್ಗಳನ್ನು ನೋಡ್ತಾ ಇರಬೇಕಾದ್ರೆ ಬೇರೆ ಏನಾದರೂ ನಾವು ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸ್ಗಳು ನೋಡ್ತೀವಿ ಅಂತ ಬಂದಾಗ ಸೆಕ್ಷನ್ 64ಇಂದ ಸೆಕ್ಷನ್ 93 ತನಕ ಕಲಿತಾ ಹೋಗ್ತೀರಾ. ಸೊ ಓರಲ್ ಡಾಕ್ಯುಮೆಂಟ್ಸ್ ಏನಿದೆ ಅದು ಯಾವ್ದ್ಯಾವ್ದು ಎಕ್ಸ್ಕ್ಲೂಷನ್ ಆಗಿದೆ ಡಾಕ್ಯುಮೆಂಟ್ರಿ ರಿವಿಷನಲ್ಲಿ ಅಂತ ಬಂದಾಗ ಸೆಕ್ಷನ್ 94 ಟು 103ಅಲ್ಲಿ ನೋಡ್ತೀರಾ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಎವಿಡೆನ್ಸ್ಗಳೇನಿದೆ, ಎವಿಡೆನ್ಸ್ಗಳಲ್ಲಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಓರಲ್ ಎವಿಡೆನ್ಸ್, ಪ್ರೈಮರಿ ಎವಿಡೆನ್ಸ್, ಸೆಕೆಂಡ್ರಿ ಎವಿಡೆನ್ಸ್, ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು, ಫ್ಯಾಕ್ಟ್ಸ್ಗಳು, ಕ್ಯಾರೆಕ್ಟರ್ ಎವಿಡೆನ್ಸ್, ಈ ರೀತಿಯಾದಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಎವಿಡೆನ್ಸ್ಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಎವಿಡೆನ್ಸ್ಗಳನ್ನು ಅಕ್ಸೆಪ್ಟ್ ಮಾಡ್ತೀವಿ, ಯಾವ್ದ್ಯಾವ್ದನ್ನು ಅಕ್ಸೆಪ್ಟ್ ಮಾಡಲ್ಲ ಅನ್ನುವಂಥದ್ದು ನೋಡ್ತಾ ಹೋಗ್ತೀರಾ.
ಫರ್ದರ್ ಕ್ಲಾಸಸ್ಗಳಲ್ಲಿ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗ್ತಾ ಹೋಗುತ್ತೆ. ಇದಿಷ್ಟು ಯೂನಿಟ್ ನಂಬರ್ 3. ಈಗ ಯೂನಿಟ್ ನಂಬರ್ 4ನ ನೋಡೋಣ. ಯೂನಿಟ್ 1, 2, 3 ನೋಡ್ಕೊಂಡು ಬಂದಿದ್ದೀರಾ. ಸೊ ಯೂನಿಟ್ ನಂಬರ್ 4ಅಲ್ಲಿ ಬಂದಾಗ ಮೇನ್ ಕಾನ್ಸೆಪ್ಟ್ ಬರೋದೇ ಬರ್ಡನ್ ಆಫ್ ಪ್ರೂಫ್ ಅಂತ. ಸೊ ಇದೇ ಬರ್ಡನ್ ಆಫ್ ಪ್ರೂಫ್ ಅಂತಂದ್ರೆ ಏನು? ಬರ್ಡನ್ ಆಫ್ ಪ್ರೂಫ್ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅಪವಾದಗಳನ್ನ ಹೊರಿಸಿರ್ತಾನೆ ಅಥವಾ ಅಲಿಗೇಷನ್ಸ್ಗಳನ್ನ ಹೊರಿಸಿರ್ತಾನೆ, ಸೊ ಅವನ ಮೇಲೆ ಹೊರಿಸಿರುವಂತ ಅಲಿಗೇಷನ್ಸ್ಗಳನ್ನ ಪ್ರೂವ್ ಮಾಡುವಂತ ಜವಾಬ್ದಾರಿ ಯಾರು ಆರೋಪ ಮಾಡಿರ್ತಾನೆ, ಯಾರು ಅಪವಾದಗಳನ್ನು ಹೊರಿಸಿರ್ತಾನೆ ಅವನ ಮೇಲೆ ಬೀಳುತ್ತೆ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನೇ ಹೇಳ್ತಾ ಇದ್ದೀನಿ, ನೀವು ನನ್ನ ಫೋನ್ನ ಕದ್ದಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಕೋರ್ಟಲ್ಲಿ. ಸೊ ನನ್ನ ತಲೆ ಮೇಲೆ ಇರುತ್ತೆ, ನೀವು ನನ್ನ ಫೋನ್ನ ಕದ್ದಿದ್ದೀರಾ ಅಂತ ಪ್ರೂವ್ ಮಾಡುವಂಥದ್ದು. ಅದನ್ನು ನಾವು ಬರ್ಡನ್ ಆಫ್ ಪ್ರೂಫ್ ಅಂತ ಕರಿತೀವಿ, ಆಯ್ತಾ. ಸೊ ಇದೇ ಬರ್ಡನ್ ಆಫ್ ಪ್ರೂಫನ್ನ ಲ್ಯಾಟಿನ್ನಲ್ಲಿ ಓನಸ್ ಪ್ರೊಬೈಂಡಿ ಅಂತ ಕರೀತಾರೆ, ಆಯ್ತಾ. ಓನಸ್ ಪ್ರೊಬೈಂಡಿ ಅಂತ ಕರೀತಾರೆ. ಇದರ ಒಂದು ಕಾನ್ಸೆಪ್ಟ್ ಏನು ಮಾತಾಡುತ್ತೆ ಅಂತ ಸೆಕ್ಷನ್ 104ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಈ ಒಂದು ಬರ್ಡನ್ ಆಫ್ ಪ್ರೂಫ್ ಏನಿದೆ ಅಥವಾ ಲ್ಯಾಟಿನ್ನಲ್ಲಿ ಓನಸ್ ಪ್ರೊಬೈಂಡಿ ಏನಿದೆ, ಇಂಪಾರ್ಟೆಂಟ್ ಇದು. ಇದಕ್ಕೆ ಎಕ್ಸೆಪ್ಷನ್ಸ್ಗಳೇನಿದೆ, ಯಾವಾಗ ಬರ್ಡನ್ ಆಫ್ ಪ್ರೂಫನ್ನ ಯಾರು ಅಲಿಗೇಷನ್ ಮಾಡಿದ್ರೆ ಅವನ ಮೇಲೆ ಬೀಳಲ್ಲ ಅಂತ ಇದೆ, ಅಂತ ಸಿಚುವೇಶನ್ಸ್ಗಳು ಇದೆ. ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಕಂಟಿನ್ಯೂಸ್ ಕ್ಲಾಸಸ್ಗಳಲ್ಲಿ. ತುಂಬ ಲೆಂತಿ ತೊಗೊಂಡ್ಬಿಡುತ್ತೆ ವಿಡಿಯೋ ಇಲ್ಲ ಅಂದರೆ. ಆಮೇಲೆ ದ ಜಸ್ಟಿಫಿಕೇಶನ್ ಆಫ್ ಪ್ರಿಸಂಪ್ಷನ್ ಆ್ಯಂಡ್ ಬರ್ಡನ್ ಆಫ್ ಪ್ರೂಫ್ ಅಂತ ಇದೆ. ಸೊ ಪ್ರಿಸಂಪ್ಷನ್ಗೂ ಮತ್ತು ಬರ್ಡನ್ ಆಫ್ ಪ್ರೂಫ್ಗೂ ಏನು ಜಸ್ಟಿಫಿಕೇಶನ್ ಇದೆ ಅಂತ ಸೆಕ್ಷನ್ 119 ಕಲಿತಾ ಹೋಗ್ತೀರಾ. ಸ್ಪೆಷಲ್ ರೆಫರೆನ್ಸಸ್ ಟು ಪ್ರಿಸಂಪ್ಷನ್ ಆಫ್ ಲೆಜಿಟಿಮೆಸಿ ಆ್ಯಂಡ್ ಚೈಲ್ಡ್ ಪ್ರಿಸಂಪ್ಷನ್ ಆ್ಯಸ್ ಟು ಡೌರಿ ಡೆತ್ ಅಂತ ಇದೆ. ಸೊ ಪ್ರಿಸಂಪ್ಷನ್ ಅನ್ನುವಂಥ ಮೇನ್ ಕಾನ್ಸೆಪ್ಟ್ನಲ್ಲಿ ನಾವು ಲೆಜಿಟಿಮೆಸಿಯಲ್ಲಿ ಡೌರಿ ಡೆತ್ ಅನ್ನುವಂಥ ಒಂದು ಕೇಸಲ್ಲಿ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂತ ಪ್ರಿಸಂಪ್ಷನ್ ಅನ್ನುವಂಥದ್ದು. ಓಕೆ, ಸೊ ಅದನ್ನು ಕೂಡ ನೋಡ್ತಾ ಹೋಗ್ತೀರಾ. ಆಮೇಲೆ ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ನೋಟಿಸ್ ಮತ್ತು ಪ್ರಿಸಂಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ತೀರಾ. ಮೇನ್ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಬರುತ್ತೆ, ಎಸ್ಟಾಪೆಲ್ ಅಂತ. ಈ ಎಸ್ಟಾಪೆಲ್ ಅನ್ನುವಂಥ ಕಾನ್ಸೆಪ್ಟೇ ಕಂಪ್ಲೀಟ್ ಆಗಿ ನಿಮಗೆ ಆಲ್ಮೋಸ್ಟ್ ಇಲ್ಲಿ ತನಕ ಕೂಡ ಬಂದಿದೆ. ಇಲ್ಲಿರುವಂಥ 5 ಲೈನ್ ಬಂದಿದೆ. ಸೊ ಅದಕ್ಕೆ ನಾನು ಎಸ್ಟಾಪೆಲ್ ಅಂತಂದ್ರೆ ಏನಂತ ನಿಮ್ಗೆ ಹೇಳ್ಬಿಡ್ತೀನಿ. ಎಸ್ಟಾಪೆಲ್ ಅಂದ್ರೆ ಏನು ಅಂದರೆ, ಹಿಂದೆ ನೀವು ಹೇಳಿರುವಂಥ ಅಥವಾ ಹಿಂದೆ ನೀವು ಒಪ್ಕೊಂಡಿರುವಂಥ ಮಾತನ್ನ ನೀವು ನಡೆಸ್ಕೊಂಡು ಹಾಗೆ ಹೋಗಬೇಕು, ಮತ್ತೆ ನೀವೇ ಹೇಳಿರುವಂಥ ಮಾತನ್ನ ಉಲ್ಟಾ ಹೊಡಿಬಾರ್ದು. ಈಗ ಉದಾಹರಣೆಗೆ ಹೇಳ್ತಾ ಇರುವಂಥದ್ದು, ಈಗ ನೀವು ಸಾಕ್ಷಿ ಕೊಡೋಕ್ಕೆ ಅಂತ ಬಂದಿದ್ದೀರಾ. ಸಾಕ್ಷಿ ಕೊಡೋಕ್ಕೆ ಬಂದಾಗ ರೆಕಾರ್ಡ್ ಮಾಡ್ತಾ ಇದ್ದಾರೆ ಜಡ್ಜ್ ಸಾಹೇಬರು. ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಸಾಕ್ಷಿಯಲ್ಲಿ ಹೇಳ್ತಾ ಇದ್ದೀರಾ, ಹೌದು ನಾನು ಲಾಸ್ಟ್ ಟೈಮ್ ನೋಡಿದೆ, ಇವನ ಕೈಯಲ್ಲಿ ಕತ್ತಿ ಇತ್ತು, ಅವನ ಕತ್ತಿ ತೊಗೊಂಡು ಇನ್ನೊಬ್ಬನಿಗೆ ಚಾಕುನ ಚುಚ್ಚೋದು ನಾನು ನೋಡಿದೆ ಅಂತ. ಇಲ್ಲಿಗೆ ಇದನ್ನು ಜಡ್ಜ್ ಸಾಹೇಬರು ರೆಕಾರ್ಡ್ ಮಾಡಿದರು. ಆಮೇಲೆ ಮತ್ತೆ ಮುಂದಿನ ಹಿಯರಿಂಗು ಮತ್ತೆ ಸಾಕ್ಷಿಗೆ ಕ್ರಾಸ್ ಎಕ್ಸಾಮಿನೇಷನ್ ನಿಮ್ಮನ್ನು ಕರೆಸ್ತಾರೆ ಲಾಯರ್ ಸಾಹೇಬರು. ಆ ಟೈಮಲ್ಲಿ ನೀವು ಮತ್ತೆ ಹೇಳ್ತೀರಾ, ಇಲ್ಲ ಇಲ್ಲ ಇಲ್ಲ, ಆ ಟೈಮಲ್ಲಿ ಅವನ ಕೈಯಲ್ಲಿ ಕತ್ತಿ ಇರಲಿಲ್ಲ, ಅವನ ಕೈಯಲ್ಲಿ ಬಂದೂಕಿತ್ತು, ಪಿಸ್ತೂಲ್ ಇತ್ತು, ಅವನಿಗೆ ಸಾಯಿಸ್ಲಿಲ್ಲ ಅಂತ ಹೇಳ್ತೀರಾ. ಹಂಗಂದ್ರೆ ನೀವೇ ಹೇಳಿದ್ದು ಮಾತು ಮುಂದಿನ ಸಲ ನೀವೇ ಇಲ್ಲ ಅಂತೀರಂದ್ರೆ ಅಲ್ಲಿ ಎಸ್ಟಾಪೆಲ್ ಅನ್ನುವಂಥ ರೂಲು ಎಕ್ಸಿಕ್ಯೂಟ್ ಆಗುತ್ತೆ. ಇಟ್ಸ್ ಮೀನ್ ದಟ್ ನೀವೇನು ಅಗ್ರಿ ಆಗಿದ್ರೆ ಅದಕ್ಕೆ ಅಗ್ರಿ ಆಗಿರಬೇಕು ಅಂತ. ಇದ್ರದ್ದು ಬಗ್ಗೆ ಒಂದು ಸ್ವಲ್ಪ ಸೆಕ್ಷನ್ 121 ಕಲಿತಾ, ಇದು ಹೇಗೆ ರೆಸ್ ಜುಡಿಕಾಟಾಗೆ ಡಿಫ್ರೆನ್ಸ್ ಇದೆ ಅಂತ. ರೆಸ್ ಜುಡಿಕಾಟಾ CPCL ನಾನು ಹೇಳ್ಕೊಟ್ಟಿದ್ದೆ, ಮತ್ತೆ ಡೀಪಾಗಿ ಹೇಳ್ತೇನೆ ಕ್ಲಾಸಸ್ಗಳಲ್ಲಿ. ಸೊ ವೇವಿಯರ್ ಆ್ಯಂಡ್ ಪ್ರಿಸಂಪ್ಷನ್ ಅನ್ನುವಂಥದ್ದು ಏನು ಮಾತಾಡುತ್ತೆ, ಅದು ಹೇಗೆ ಡಿಫ್ರೆನ್ಸ್ ಆಗಿದೆ ಎಸ್ಟಾಪಲ್ಗೆ, ವೇವಿಯರ್ಗೆ, ಪ್ರಿಸಂಪ್ಷನ್ಗೆ ಅನ್ನುವಂಥದ್ದು ಕಲಿತೀರಾ. ಎಸ್ಟಾಪಲ್ನ ವಿಧಗಳು ಯಾವುದು ಅಂತ ಕಲಿತೀರಾ, ತುಂಬ ಇಂಪಾರ್ಟೆಂಟು. ಇಕ್ವಿಟೇಬಲ್ ಎಸ್ಟಾಪೆಲ್ ಆಗಿರ್ಬೋದು ಅಥವಾ ಪ್ರಾಮಿಸರಿ ಎಸ್ಟಾಪೆಲ್ ಆಗಿರಬಹುದು. ಓಕೆ, ಸೊ ಈಕ್ವಿಟೇಬಲ್ ಪ್ರಾಮಿಸರಿ ಎಸ್ಟಾಪೆಲ್ಗಳಲ್ಲಿ ಟೆನೆನ್ಸಿ ಎಸ್ಟಾಪೆಲ್ ಆಗಿರ್ಬೋದು, ಅದು ಸೆಕ್ಷನ್ 122ದಲ್ಲಿ ಕಲಿತಾ ಹೋಗ್ತೀರಾ. ಸೊ ಇದೇ ಎಸ್ಟಾಪೆಲ್ ಏನಿದೆ ಅದನ್ನು ಬಿಲ್ ಆಫ್ ಎಕ್ಸ್ಚೇಂಜ್ನಲ್ಲಿ ಸೆಕ್ಷನ್ 123ಯಲ್ಲೂ ಕೂಡ ಕಲಿತಾ ಹೋಗ್ತೀರಾ. ಸೊ ಆಫ್ಟರ್ ದಿಸ್ ಇದನ್ನು ಕಲಿತಾ ಹೋಗ್ತೀರಾ. ಇದ್ರದ್ದೊಂದು ಕ್ವಿಕ್ ರಿವಿಷನ್ ಏನಾದರೂ ನಾನು ಮಾಡಬೇಕು ಅಂದರೆ, ಈ ಯೂನಿಟಲ್ಲಿ ಬರ್ಡನ್ ಆಫ್ ಪ್ರೂಫ್ ಬಗ್ಗೆ ಕಲಿತೀರಾ. ಸೊ ಈ ಬರ್ಡನ್ ಆಫ್ ಪ್ರೂಫ್ನ ಒಂದು ಎಕ್ಸೆಪ್ಷನ್ಸ್ಗಳು ಇವನ್ನೆಲ್ಲ ಕಲಿತೀರಾ. ಸೊ ಇದು ಬರ್ಡನ್ ಆಫ್ ಪ್ರೂಫು ಪ್ರಿಸಂಪ್ಷನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಪ್ರಿಸಂಪ್ಷನಲ್ಲಿ ಸ್ಪೆಷಲಿ ಡೌರಿ ಡೆತ್ತಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಆಮೇಲೆ ಎಸ್ಟಾಪೆಲ್ನ ಬಗ್ಗೆ, ಎಸ್ಟಾಪೆಲ್ ಹೇಗೆ ಡಿಫ್ರೆಂಟ್ ಆಗಿದೆ ಬೇರೆ ಬೇರೆ ಒಂದು ರೆಸ್ ಜುಡಿಕಾಟಾ, ವೇವಿಯರ್, ಪ್ರಿಸಂಪ್ಷನ್ಗೆ. ಇದೇ ಎಸ್ಟಾಪಲ್ಲಿ ಕೈಂಡ್ಸ್ ಆಫ್ ಎಸ್ಟಾಪೆಲ್ ಆಗಿರ್ಬೋದು, ಇದೇ ಎಸ್ಟಾಪಲ್ಲಿ ಯಾವ್ಯಾವ ರೀತಿಯಾದಂಥ ಎಸ್ಟಾಪಲ್ಸ್ಗಳು, ಇಕ್ವಿಟೇಬಲ್, ಪ್ರಾಮಿಸರಿ, ಟೆನೆನ್ಸಿ ಎಸ್ಟಾಪೆಲ್, ಎಲ್ಲ ಎಸ್ಟಾಪಲ್ಸ್ಗಳ ಬಗ್ಗೆ ಕಲಿತಾ ಬಿಲ್ ಆಫ್ ಎಕ್ಸ್ಚೇಂಜ್ ಎಸ್ಟಾಪೆಲ್ ಅಕ್ಸೆಪ್ಟರ್ನ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತಾ ಹೋಗ್ತೀರಾ. ಇದಿಷ್ಟು ನಿಮ್ಮ ಯೂನಿಟ್ ನಂಬರ್ 4. ಈಗ ಯೂನಿಟ್ 1, 2, 3, 4 ಆಯಿತು. ಯೂನಿಟ್ 5ಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ಯೂನಿಟ್ ನಂಬರ್ 5 ಅಂತ ಬಂದಾಗ, ಸೊ ಈ ಯೂನಿಟ್ ನಂಬರ್ 5ದಲ್ಲಿ ವಿಟ್ನೆಸ್ನ ಬಗ್ಗೆ ಕಲಿತೀರಾ. ವಿಟ್ನೆಸ್ ಅಂತಂದರೆ ಈ ಕಟ್ಟೆಗೆ ಕರೆಸ್ತಾರೆ ಗೊತ್ತಾ, ಕೋರ್ಟ್ ರೂಮ್ ನೋಡಿರ್ತೀರಾ. ಸೊ ಕೋರ್ಟ್ ರೂಮ್ ಹೀಗಿರುತ್ತೆ, ಇಲ್ಲೊಂದು ಕಟ್ಟೆ ಇರುತ್ತೆ.
ಯಾರನ್ನಾದ್ರೂ ಸಾಕ್ಷಿ ಹೇಳಕ್ಕೆ ಅಂತ ನಿಲ್ಲಿಸ್ಬಿಟ್ಟು ಇಲ್ಲಿ ಇಬ್ರು ಲಾಯರ್ಸ್ಗಳು ಹೇಳ್ತಾರಲ್ಲ, ಸೊ ಆ ವ್ಯಕ್ತಿ ಏನು ಬರ್ತಾನಲ್ಲ, ಸೊ ಅವನನ್ನ ಸಾಕ್ಷಿ ಅಂತ ಕರಿತೀವಿ, ವಿಟ್ನೆಸ್ ಅಂತ ಕರಿತೀವಿ. ಆ ವ್ಯಕ್ತಿ ಇದ್ದಾನೆ, ಅವನಿಗೆ ಎಕ್ಸಾಮಿನೇಷನ್ ಮಾಡೋದ್ರ ಬಗ್ಗೆ ಯಾವಾಗ ಅವನಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು. ಕ್ರಾಸ್ ಎಕ್ಸಾಮಿನೇಷನ್ ಅಂತಂದರೆ ಅವನ ಜೊತೆ ಏನಾದರೂ ಮಾತಾಡ್ತಾ ಇರಬೇಕಾದ್ರೆ ಅವಾಗ ಕ್ರಾಸ್ ಮಾಡಿಬಿಟ್ಟು, ಲಾಯರ್ಸ್ಗಳೆಲ್ಲ ಮೂವಿದಲ್ಲಿ ನೋಡಿದಿರಲ್ಲ, ಕ್ರಾಸ್ ಎಕ್ಸಾಮಿನೇಷನ್ನ ಮಾಡ್ತೀನಿ ಅಂತ, ಆ ರೀತಿ. ಅದು ಸೆಕ್ಷನ್ 124 ಸೆಕ್ಷನ್ 127 ತನಕ ಬರುತ್ತೆ. ಅದಾದಮೇಲೆ ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ತುಂಬ ಇಂಪಾರ್ಟೆಂಟ್ ಇದು ಕೂಡ. ಯಾವುದಕ್ಕೆ ವಿಶೇಷವಾದಂಥ ಒಂದು ಪರ್ಮಿಷನ್ಸ್ಗಳಿದೆ ಅಂತ ಅದನ್ನು ನೋಡ್ತಾ ಹೋಗ್ತೀರಾ. ಸೊ ಕ್ರಾಸ್ ಎಕ್ಸಾಮಿನೇಷನ್ ಏನಿದೆ ಅದನ್ನು ಮಾಡಬೇಕಾದ್ರೆ ಯಾವ ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡಬೇಕು ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನಲ್ಲಿ ಅನ್ನುವಂಥದ್ದನ್ನು ಸೆಕ್ಷನ್ 140 ಸೆಕ್ಷನ್ 169 ನೋಡ್ತಾ ಹೋಗ್ತೀರಾ. ಲೀಡಿಂಗ್ ಕ್ವಶನ್ಸ್ಗಳಂತ ಇದೆ. ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಲಾಯರ್ಸ್ಗಳಾದಾಗ ಲೀಡಿಂಗ್ ಕ್ವಶನ್ನ ಯಾವಾಗ ಕೇಳಬಹುದು, ಎಕ್ಸಾಮಿನೇಷನ್ನು ನೀವು ನಿಮ್ಮ ಕ್ಲೈಂಟಿಗೆ ವಿಟ್ನೆಸ್ಸಿಗೆ ಯಾವಾಗ ಮಾಡ್ಬೋದು, ಕ್ರಾಸ್ ಎಕ್ಸಾಮಿನೇಷನ್ ನೀವು ಯಾವಾಗ ಮಾಡ್ಬೋದು, ಆಮೇಲೆ ಹಜೈಲ್ ವಿಟ್ನೆಸ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಓಕೆ, ಸೊ ಅನುಮೋದಕ ಸಾಕ್ಷಿ, ಸೊ ಅಸಂಪ್ಷನ್ ಸಾಕ್ಷಿ, ಹಜೈಲ್ ವಿಟ್ನೆಸ್ ಅಂತ, ಅದನ್ನ ಯಾವಾಗ ತರಿಸ್ಬೋದು. ಅಪ್ರೂವರ್ಸ್ ಟೆಸ್ಟಿಮನಿ ಅಂತಿದೆ, ಇದನ್ನ ಯಾವಾಗ ತರಿಸ್ಬೋದು. ಆಮೇಲೆ ಆನ್ಸರ್ ಮಾಡೋದಕ್ಕೆ ಯಾವುದು ಕಂಪಲ್ಷನ್ ಇರುತ್ತೆ, ಯಾವುದು ಕಂಪಲ್ಷನ್ ಇರಲ್ಲ. ಕ್ವಶನ್ ಆಫ್ ಕೊರಾಬ್ರೇಷನ್ ಅನ್ನುವಂಥದ್ದಿದೆ. ಸೊ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಇಂಪ್ರಾಪರ್ ಅಡ್ಮಿಷನ್ ಆಫ್ ಎವಿಡೆನ್ಸ್ ಅಂತಲೂ ಕೂಡ ಇದೆ. ಸೊ ಎವಿಡೆನ್ಸ್ ಸರಿಯಾಗಿ ಅಡ್ಮಿಟ್ ಆಗಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಏನು ಕಾನ್ಸಿಕ್ವೆನ್ಸಸ್ಗಳಾಗುತ್ತೆ ಅಂತ. ಸೊ ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ಕಲಿತಾ ಹೋಗ್ತೀರಾ. ಸೊ ಬೇಸಿಕಲಿ ಹೇಳಬೇಕು ಅಂದರೆ ಯೂನಿಟ್ ನಂಬರ್ 5ದಲ್ಲಿ ಆ ವಿಟ್ನೆಸ್ ಬಗ್ಗೆ ಜಾಸ್ತಿ ಕಲಿತೀರಾ. ಈ ವಿಟ್ನೆಸ್ಸಲ್ಲಿ ಎಕ್ಸಾಮಿನೇಷನ್ನು, ಕ್ರಾಸ್ ಎಕ್ಸಾಮಿನೇಷನ್ನು, ಸೊ ಕಮ್ಯುನಿಕೇಷನ್ನು, ಪ್ರಿವಿಲೇಜ್ ಕಮ್ಯುನಿಕೇಷನ್ನು, ಲೀಡಿಂಗ್ ಕ್ವಶನ್ನು, ಹೊಸೈಲ್ ವಿಟ್ನೆಸ್ಸು, ಈ ರೀತಿಯಾದಂಥ ಒಂದು ಮೇಜರ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕಲಿತಾ ಹೋಗ್ತೀರಾ. ಇದಿಷ್ಟು ನಿಮ್ಮ ಯೂನಿಟ್ ನಂಬರ್ 5. ಸೊ 100% ಕ್ಲಾಸಸ್ಗಳಿಗೋಸ್ಕರ ಕೆಳಗಡೆ ಇರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಆಗ್ತಾನೆ. ಸೊ ಮತ್ತೆ ಮುಂದಿನ ಕ್ಲಾಸಸ್ಗಳಲ್ಲಿ ಎಲ್ಲ ಒಂದು ವೀಡಿಯೋಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕನ್ನಡ ಲಾ ಅಕಾಡೆಮಿ. ಥ್ಯಾಂಕ್ ಯು.